ಪಹಲ್ಗಾಮ್ ದಾಳಿಗೆ ಕನ್ನಡಿಗರ ಹೋಲಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನು ನಿಗಮ್ ವಿರುದ್ಧ ಬಲವಂತ ಕ್ರಮ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ಏಕಸದಸ್ಯ ಪೀಠ ಈ ಆದೇಶವನ್ನ ನೀಡಿದೆ. ವಿಚಾರಣೆಗೆ ಖುದ್ದು ಹಾಜರಿಗೂ ಕೂಡ ವಿನಾಯಿತಿಯನ್ನು ಕೊಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹೇಳಿಕೆಯನ್ನ ದಾಖಲಿಸಿ ಮನೆಗೆ ತೆರಳಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಬಹುದು ಅಂತ ಹೇಳಿದೆ. ಇನ್ನು ನಿವಾಸಕ್ಕೆ ತೆರಳುವ ಖರ್ಚು ವೆಚ್ಚವನ್ನ ಭರಿಸಬೇಕು. ಖರ್ಚು ವೆಚ್ಚವನ್ನ ಸೋನು ನಿಗಮ್ ಭರಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅನುಮತಿ ಇಲ್ಲದೆ ದೋಷಾರೋಪವನ್ನ ಸಲ್ಲಿಸೋ ಹಾಗಿಲ್ಲ. ಹೈಕೋರ್ಟ್ ಅನುಮತಿಯನ್ನು ಪಡೆದು ವರದಿಯನ್ನ ಸಲ್ಲಿಸಬೇಕು ಅಂತ ನ್ಯಾಯಮೂರ್ತಿ ಶಿವಶಂಕರ್ ಅಮರಣ್ಣರವರ ಪೀಠದಿಂದ ಆದೇಶವನ್ನ ನೀಡಲಾಗಿದೆ. ಸೋನು ನಿಗಮ್ ಈ ಪ್ರಕರಣದಲ್ಲಿ ಇದೀಗ ರಿಲೀಫ್ ಅನ್ನು ಪಡ್ಕೊಂಡಿದ್ದಾರೆ. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದು ಕನ್ನಡಿಗರನ್ನ ಪಹಲ್ಗಾಮ್ ದಾಳಿಗೆ ಹೋಲಿಕೆಯನ್ನ ಮಾಡಿದ್ರು. ಹಿನ್ನೆಲೆಯಲ್ಲಿ ಸೋನು ನಿಗಮ್ ವಿರುದ್ಧ ಬೆಂಗಳೂರು ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಇದೀಗ ಸೋನು ನಿಗಮ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಿಲೀಫ್ ಸಿಕ್ಕಿದೆ ಸೋನು ನಿಗಮ್ಗೆ. ಕೋರ್ಟ್ ಏನ್ ಹೇಳಿದೆ? ಏನು ಪಹಲ್ಗಾಮ್ ಕನ್ನಡದ ಹಾಡನ್ನ ಕೇಳಿದ್ದಕ್ಕಾಗಿ ಪಹಲ್ಗಾಮ್ ಘಟನೆಯನ್ನ ಹೋಲಿಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರು ಸೋನು ನಿಗಮ್ ವಿರುದ್ಧ ಸಿಡಿದೆದ್ದಿದ್ರು. ಮತ್ತೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಒಂದು ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದ್ರೆ ಆ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೋನು ನಿಗಮ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಯಾವಾಗ ನೋಟಿಸ್ ಜಾರಿ ಆಯ್ತೋ ಅದಾದ ನಂತರ ಪ್ರಕರಣವನ್ನ ರದ್ದು ಮಾಡಬೇಕು, ಇದರಲ್ಲಿ ನಂದೇನು ತಪ್ಪಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸೋನು ನಿಗಮ್ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಯನ್ನ ನಡೆಸಲಾಗಿದ್ದು. ಅಂದ್ರೆ ವೆಕೇಶನ್ ಬೆಂಚ್ ಮುಂದೆ ನ್ಯಾಯಮೂರ್ತಿ ಶಿವಶಂಕರ್ ಅಮರಣ್ಣವರ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಅವರ ಪರವಾಗಿ ಅಂದ್ರೆ ಸೋನು ನಿಗಮ್ ಪರವಾಗಿ ಬಂದಂತಹ ವಕೀಲರುಗಳಂತದ್ದು ಅಂದ್ರೆ ಇದೆಲ್ಲ ಒಂದ್ ಕಡೆ ಎಲ್ಲೋ ರಿಪೋರ್ಟ್ ಆಯ್ತು ಅನ್ನುವಂತ ಕಾರಣಕ್ಕೆ ಅಥವಾ ಎಲ್ಲೋ ಮಾಧ್ಯಮಗಳಲ್ಲಿ ಸುದ್ದಿ ಆಯ್ತು ಅನ್ನುವಂತ ಕಾರಣಕ್ಕೆ ಪೊಲೀಸರು ಮತ್ತೆ ದೂರದಾರರು ಒಂದು ಪ್ರಚಾರದ ಗೀಳಿನಿಂದಾಗಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಉರುಳಿಲ್ಲ, ತನಿಖೆಯನ್ನ ರದ್ದು ಮಾಡಬೇಕು ಅಂತ ಒಂದು ಪ್ರಮುಖವಾದಂತಹ ವಿಚಾರವನ್ನ ಅವರು ಉಲ್ಲೇಖವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರ ಪರ ವಕೀಲರಾದಂತ ಬಿ ಎನ್ ಜಗದೀಶ್ ಅವರು ಹೇಳುವಂತಂದ್ರೆ ಅದು ಪ್ರೋಗ್ರಾಮ್ ಲೈವ್ ಅಲ್ಲಿ ಇತ್ತು. ಲೈವ್ ಅನ್ನ ನೋಡಿದಂತ ಕನ್ನಡಿಗರು ಅಲ್ಲಿ ಒಂದು ಆಕ್ರೋಶ ಈ ರೀತಿ ಒಂದು ಮಿಸ್ಬಿಹೇವ್ ಮಾಡಿದಂತ ಅವರ ನಾಲ್ಗೆಯನ್ನ ಅರಿಬಿಟ್ಟಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ದೊಡ್ಡದಾದಂತ ಸಂದರ್ಭದಲ್ಲಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡಿರುವಂತದ್ದು. ಮತ್ತೆ ಯಾವಾಗ ಅವ್ರು ಕ್ಷಮೆಯನ್ನ ಕೇಳ್ತಾರೆ, ಕ್ಷಮೆ ಕೇಳಿದ್ರೆ ತಾನು ತಪ್ಪು ಮಾಡಿದೀನಿ ಅನ್ನುವಂತ ಕಾರಣಕ್ಕೆ ಅವರು ಕ್ಷಮೆಯನ್ನ ಕೇಳಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂದ್ರೆ ತನಿಖೆಯನ್ನು ಮಾಡಬೇಕಾಗಿದೆ, ವಿಚಾರಣೆಗೆ ಹಾಜರಾಗಬೇಕು. ಹಾಗಾಗಿ ಅವರ ವಿರುದ್ಧ ಯಾವ್ದು ರೀತಿ ಅಂತ ಅಂದ್ರೆ ರಿಲೀಫ್ ಅನ್ನ ಅಂದ್ರೆ ಲೀಗಲ್ ಪ್ರೊಟೆಕ್ಷನ್ ಅನ್ನ ಕೊಡಬಾರದು ಅನ್ನುವಂಥದ್ದು. ಒಂದ್ ವೇಳೆ ಅವ್ರು ವಿಚಾರಣೆಗೆ ಹಾಜರಾದ್ರೆ ಅವ್ರದ್ದು ಒತ್ತಾಯದ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ, ನಾವು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ವಾದವನ್ನ ಮಾಡ್ತಾರೆ. ಅಂತಿಮವಾಗಿ ಕೋರ್ಟ್ ಅವರಿಗೆ ಅಂದ್ರೆ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳಬಾರದು ಅನ್ನುವಂಥದ್ದನ್ನ ಹೈಕೋರ್ಟ್ ಸೂಚನೆ ಕೊಟ್ಟಿರುವಂತದ್ದು. ಆದ್ರೆ ತನಿಖೆಗೆ ಯಾವುದೇ ರೀತಿಯಾದಂತ ತಡೆ ಇಲ್ಲ ಅನ್ನುವಂಥದ್ದು. ಮತ್ತೆ ಈ ಒಂದು ಅರ್ಜಿಯ ಒಂದು ಸಂಪೂರ್ಣವಾದಂತಹ ಒಂದು ಆದೇಶ ಬರುವವರೆಗೂ ಕೂಡ ಒಂದು ಟ್ರಯಲ್ ಕೋರ್ಟ್ ಮುಂದೆ ಯಾವುದೇ ರೀತಿಯಾದಂತಹ ಒಂದು ತನಿಖಾ ವರದಿಯನ್ನು ಸಲ್ಲಿಸಬಾರದು ಅನ್ನುವಂತ ಒಂದು ಏನೋ ಆದೇಶವನ್ನು ನೀಡುವ ಮೂಲಕ ಸೋನು ನಿಗಮ್ ಅವರಿಗೆ ಒಂದು ಏನೋ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಚರ್ಚೆಗೆ ಬಂತು ಮಧುಕರ್. ಅಂದ್ರೆ ಸೋನು ನಿಗಮ್ ಅವರು ಖುದ್ದಾಗಿ ಅಂದ್ರೆ ಫಿಸಿಕಲಿ ಪೊಲೀಸರ ಮುಂದೆ ಹಾಜರಾಗಬೇಕು ಅನ್ನೋದು ನಿಟ್ಟಿನಲ್ಲಿ ಅವರೇನು ಸರ್ಕಾರಿ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ರು. ಅದಕ್ಕೆ ಸೋನು ನಿಗಮ್ ಪರ ವಕೀಲರು ಹೇಳುವಂತದ್ದು ಅಂದ್ರೆ ಅವರು ಇಲ್ಲಿಗೆ ಬಂದಿದ್ದೆ ಅದರಲ್ಲಿ ಒಂದ್ ರೀತಿ ಸಮಸ್ಯೆಗಳಾಗುತ್ತೆ ಪೊಲೀಸ್ ಠಾಣೆಗೆ ಬಂದ್ರೆ, ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಥವಾ ಅವರು ರಿಟರ್ನ್ ಅಲ್ಲಿ ಅವರ ಹೇಳಿಕೆಯನ್ನ ನೀಡ್ತಾರೆ ಅಂತ. ಆದ್ರೆ ಸರ್ಕಾರಿ ಪರ ವಕೀಲರು ಅದಕ್ಕೆ ಒಪ್ಪುವುದಿಲ್ಲ. ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನೀವು ಮಾಡಬಹುದು ಅನ್ನುವಂಥದ್ದನ್ನ ಕೋರ್ಟ್ ಹೇಳುತ್ತೆ. ಆದ್ರೆ ಒಂದು ವೇಳೆ ತನಿಖಾಧಿಕಾರಿಗೆ ಅವರು ಖುದ್ದು ಹಾಜರಾತಿ ಅಗತ್ಯ ಇದ್ದು ಖುದ್ದು ವಿಚಾರಣೆಯನ್ನು ಮಾಡಬೇಕು ಅಂತಂದ್ರೆ ಅವ್ರು ಇರುವಂತಹ ಜಾಗಕ್ಕೆ ಹೋಗಿ ಅವ್ರನ್ನ ಹೇಳಿಕೆಯನ್ನು ಪಡ್ಕೊಳ್ಳುವಂತದ್ದು, ವಿಚಾರಣೆ ಮಾಡುವಂತದನ್ನ ಮಾಡಬಹುದು. ಆದ್ರೆ ಅವರಿರುವಂತಹ ಸ್ಥಳಕ್ಕೆ ಹೋಗಿ ಬರುವಂತದಕ್ಕೆ ತನಿಖಾಧಿಕಾರಿಗೆ ವೆಚ್ಚವನ್ನ ಸೋನು ನಿಗಮ್ ಅವರು ಭರಿಸಬೇಕಾಗುತ್ತೆ ಅನ್ನುವಂಥ ಸೂಚನೆ ಕೊಡುವ ಮೂಲಕ ಅವರಿಗೆ ಒಂದು ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಆ ಮೂಲಕ ಒಂದ್ ಕಡೆ ಸೋನು ನಿಗಮ್ ಅವಲಹಳ್ಳಿ ಪೊಲೀಸರ ಮುಂದೆ ಹಾಜರಾಗಬೇಕಾದಕ್ಕೆ ಒಂದು ವಿನಾಯಿತಿ ಸಿಕ್ಕಿದೆ. ಜೊತೆಗೆ ಬಲವಂತದ ಕ್ರಮ ಅಂದ್ರೆ ಬಂಧನದಿಂದ ಒಂದ್ ರೀತಿ ಅವರು ರಿಲೀಫ್ ಅನ್ನ ಪಡ್ಕೊಂಡಿರುವಂತದ್ದು. ಆದ್ರೆ ತನಿಖೆ ಮುಂದುವರಿಯುತ್ತೆ. ತನಿಖೆ ಮುಂದುವರೆದ್ರು ಕೂಡ ಈ ಅರ್ಜಿಯ ಅಂತಿಮ ಒಂದು ಡಿಸ್ಪೋಸಲ್ ಆಗುವವರೆಗೂ ಕೂಡ ಟ್ರಯಲ್ ಕೋರ್ಟ್ ಮುಂದೆ ಯಾವುದೇ ರೀತಿಯಾದ ಅಂತಿಮ ವರದಿಯನ್ನು ಸಲ್ಲಿಸಬಾರದು ಅನ್ನುವಂತ ಒಂದ್ ರೀತಿ ರಿಲೀಫ್ ಅನ್ನ ಸೋನು ನಿಗಮ್ ಕೊಟ್ಟಿರುವಂತದ್ದು. ಈ ಮೂಲಕ ಎಲ್ಲೊಂದ್ ಕಡೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಂತ ಸೋನು ನಿಗಮ್ ಅವರು ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ರು. ಆ ಬಂಧನದಿಂದ ಒಂದ್ ರೀತಿ ರಿಲೀಫ್ ಅನ್ನ ಪಡ್ಕೊಂಡಿದ್ರೆ ಅದು ತನಿಖೆಯನ್ನ ಎದುರಿಸಬೇಕಾದ ಅನಿವಾರ್ಯತೆ ಎದುರಾಗಿರುವಂತಹದ್ದು. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.